ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಜೈನ ಅವರಿಂದ ಈ ಜಾಥಾವನ್ನ ನಡೆಸುತ್ತಿದ್ದಾರೆ. ಜೈನ ಸಮುದಾಯದ 10,000 ಜನ ಸೇರುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳದ ಪರವಾಗಿ ಬಹಿರಂಗ ಸಮಾವೇಶವನ್ನ ಇವರು ನಡೆಸೋರಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಳೆ ರಾಜ್ಯದ ಎಲ್ಲ ಜೈನ ಮುನಿಗಳಿಂದ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಭಿಯಾನವನ್ನ ಮಾಡ್ತಾ ಇರೋದು ಜೈನ ಮುನಿಗಳಿಂದ. ಎಲ್ಲ ಜೈನ ಮಠಗಳ ಭಟ್ಟಾರಕರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಈ ಸಮಾವೇಶದಲ್ಲಿ ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ಪ್ರವೇಶ ದ್ವಾರದಿಂದ ಈ ಜಾಥಾವನ್ನ ನಡೆಸಲಾಗುತ್ತೆ. ಜೈನ ಸಮುದಾಯದ 10,000 ಜನರು ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಈ ಸಮಾವೇಶ ಶುರುವಾಗುತ್ತೆ, ಈ ಜಾಥಾ ನಡೆಯುತ್ತೆ. 10,000 ಜನರು ಇದರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೈನ ಮುನಿಗಳು ಜಾಥಾವನ್ನ ನಡೆಸೋದಕ್ಕೆ, ಅಭಿಯಾನವನ್ನ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ದ್ವಾರದಿಂದ ಈ ಅಭಿಯಾನವನ್ನ ಶುರು ಮಾಡ್ತಾರೆ. ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಭಿಯಾನ ನಡೆಸ್ತಾ ಇದ್ದಾರೆ. ಜೈನ ಮುನಿಗಳು ಇದರಲ್ಲಿ ಭಾಗಿಯಾಗ್ತಿದ್ದಾರೆ. ಇದರ ಜೊತೆಗೆ 10,000 ಜೈನ ಜನರು ಇದರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ಧರ್ಮಸ್ಥಳದ ಪ್ರವೇಶ ದ್ವಾರದಿಂದ ಈ ಜಾಥಾ ಶುರುವಾಗುತ್ತೆ. ಇನ್ನು ಸಮಾವೇಶವನ್ನು ಸಹ ಹಮ್ಮಿಕೊಂಡಿದ್ದಾರೆ. ಜೈನ ಸಮುದಾಯದ 10,000 ಜನರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಖೇಶ್, ಈಗ ಜೈನ ಮುನಿಗಳಿಂದ ಈಗ ಒಂದು ಸಮಾವೇಶ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಯಾರೆಲ್ಲ ಇದರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಎಲ್ಲರೂ ಕೂಡ ಅಲ್ಲಿ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಅದೊಂದು ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ, ಸಂಚು ಮಾಡಲಾಗ್ತಿದೆ ಅನ್ನೋದು ಮತ್ತೆ ಈ ವಿಚಾರದಲ್ಲಿ SIT ತನಿಖೆ ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲ ಜೈನ ಮುನಿಗಳಿಂದ ನಾಳೆ ನಮ್ಮ ನಡೆ ಧರ್ಮಸ್ಥಳದ ಕಡೆ ಅನ್ನುವಂತ ಅಭಿಯಾನ ರಾಜ್ಯದ ಎಲ್ಲ ಜೈನ ಮಠಗಳ ಭಟ್ಟಾರಕರು ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋದು, ಜೊತೆಗೆ ರಾಜ್ಯದ ಎಲ್ಲ ಜೈನ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇವೆ. ಸುಮಾರು 10,000 ಸಂಖ್ಯೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಜೈನ ಮಠಗಳಿಗೆ ಸಂಬಂಧಪಟ್ಟಂತ ಭಟ್ಟಾರಕರು ಸೇರಿದಂತೆ ಎಲ್ಲರೂ ಭಾಗವಹಿಸಬೇಕು ಅನ್ನುವಂತ ಕರೆ ನೀಡಲಾಗಿದೆ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಧರ್ಮಸ್ಥಳಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನೋದು. ಮೊದಲನೇದಾಗಿ ಧರ್ಮಸ್ಥಳದ ಪರವಾಗಿ ಒಂದು ಬಹಿರಂಗವಾದ ಒಂದು ಸಮಾವೇಶ ಅಲ್ಲಿ ನಡೆಸಿಕೊಂಡು ನಂತರ ಅಂತಿಮವಾಗಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಮುದಾಯದ ವತಿಯಿಂದ ಈ ಒಂದು ಕರೆಯನ್ನ ನೀಡಲಾಗಿದೆ. ಅರ್ಪಿತಾ, ಧನ್ಯವಾದ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.